ವೆಲ್ಕಮ್ ಬ್ಯಾಕ್ ಟು ವಿದ್ಯಾಧರಿ ವ್ಲಾಗ್ಸ್. ವಿದ್ಯಾಧರಿ ವ್ಲಾಗ್ಸಲ್ಲಿ ನಾನು ಯಾರು ಅಂತ ನೋಡ್ತಾ ಇದ್ದೀರಾ? ಕಂಪ್ಲೀಟಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಯಾರು ಅಂತ ತುಂಬ ಜನಕ್ಕೆ ಗೊತ್ತಾಗೇ ಇರುತ್ತೆ. ಇವತ್ತು ಈ ಚಾನಲಲ್ಲಿ ನಾನು ಮಾಡ್ತಿರೋ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬಂದ್ಬಿಟ್ಟು ವಿದ್ಯಾಧರಿ ನನ್ನ ವೈಫ್ದು ಬಂದ್ಬಿಟ್ಟು ಬರ್ಡೇ ಇದೆ. ಸೊ ಮದುವೆಗೆ ಆಗಲಿ, ಮದುವೆ ಆ್ಯನಿವರ್ಸರಿಗಾಗಲಿ ಅಥವಾ ಮಕ್ಕಳ ಬರ್ಡೇಗಾಗಲಿ, ಮನೇಲಿ ಯಾರದೇ ಬರ್ಡೇ ಬರಲಿ, ಏನೇ ಬರಲಿ, ವಿದ್ಯಾಧರಿ ವೈಫು, ನನ್ನ ವೈಫ್ ಎಲ್ಲರಿಗೂ ಸ್ವೀಟ್ ಮಾಡಿ ಎಲ್ಲರಿಗೂ ಕೊಡ್ತಾಯಿದ್ಲು. ಸೊ ಇವತ್ತು ಅವ್ರ ಬರ್ಡೇ ಆಗಿರೋದ್ರಿಂದ ಅವ್ರಿಗೆ ನಾನು ಸರ್ಪ್ರೈಸ್ ಅಂತ ಏನಿಲ್ಲ, ಬಟ್ ಅವರೇ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ, ಅವ್ರಿಗೆ ನಾನು ಮಾಡಿಕೊಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಏನೂ ಇಲ್ಲ, ಸ್ಪೆಷಲ್ ಅಂತ ಇದೇನಿಲ್ಲ, ನಾರ್ಮಲಾಗಿ ಅವ್ರು ಮಾಡೋವಂಥದ್ದೇ ಪಾಯಸ ಮಾಡಿಕೊಡೋದು. ಸೊ ಅದನ್ನು ನಾನು ಹೇಗೆ ಮಾಡ್ತೀನಿ ಏನು ಅಂತ ಹೇಳಿ ನೀವು ನೋಡ್ತಾ ಇರಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ 4 ಜನಕ್ಕೆ ಶೇರ್ ಮಾಡಿ. ಆ್ಯಂಡ್ ನಾನು ಮಾಡ್ತಾರೋ ಈ ಒಂದು ಪ್ರಯತ್ನ ನಿಮಗೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ರೂಪದಲ್ಲಿ ತಿಳಿಸಿ. ಆ್ಯಂಡ್ ಅವ್ರಿಗೆ ನಾನು ಯಾವ ಥರ ಮಾಡ್ತೀನಿ ಅಂತ ವಿಡಿಯೋನ ಮಿಸ್ ಮಾಡ್ದಿರ ಕಂಟಿನ್ಯೂ ಆಗಿ ನೋಡಿ. ಸೊ ನೋಡಿದ್ರಲ್ಲ, ಈಗ ನಾನು ಆಲ್ರೆಡಿ ತವಾ ರೆಡಿ ಮಾಡ್ಕೊಂಡಿದ್ದೀನಿ, ಬಾಣಲಿ. ಸೊ ಮೆಜರ್ಗೆ ಗ್ಲಾಸು, ಮಿಲ್ಕು, ಮತ್ತು ಸೇಮಿಯಾ, ಶುಗರು, ಮಿಲ್ಕ್ ಮಿಸ್ಟ್ ಆ್ಯಂಡ್ ಗೋಡಂಬಿ, ದ್ರಾಕ್ಷಿ, ಮತ್ತು ಇದು ಬಂದ್ಬಿಟ್ಟು GRB ತುಪ್ಪ, ಎಲ್ಲದನ್ನೂ ರೆಡಿ ಮಾಡ್ಕೊಂಡಿದ್ದೀನಿ. ಬನ್ನಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಣ. ಇದೆಲ್ಲ ರೆಡಿ ಮಾಡ್ಕೊಂಡು ಮೊದಲನೇದಾಗಿ ನೋಡಿ, ಹೆಸರು ಬೇಳೆ, ಬರೀ ಸೇಮಿಯಾ ಹಾಕಿದ್ರೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿ 1.5 ಗ್ಲಾಸ್ ಆಗೋಷ್ಟು ನಾನು ಹೆಸರು ಬೇಳೆನೂ ತೊಗೊತಾ ಇದ್ದೀನಿ. ಯಾಕಂದರೆ ಈ ಬಿಸಿಲಿಗೆ ಸ್ವಲ್ಪ ತಂಪಾಗಿರಲಿ, ಮಾಡಿದ್ರೆ ಕುಡೀಲಿ, ಎಲ್ಲರೂ ಚೆನ್ನಾಗಿದ್ದರೆ ಕುಡೀಲಿ, ತಂಪಾಗಿರಲಿ ಅಂತ ಹೇಳಿಬಿಟ್ಟು 1.5 ಗ್ಲಾಸ್ ಹೆಸರು ಬೇಳೆನೂ ಹಾಕ್ಕೊತಾ ಇದ್ದೀನಿ. ಕ್ಲೀನಾಗಿ ಇದನ್ನು 2 ಟೈಮ್ಸ್ ವಾಶ್ ಮಾಡಿಕೊಂಡು, 2 ಟೈಮ್ಸ್ ಈ ಥರ ವಾಶ್ ಮಾಡಿಕೊಂಡು ಕ್ಲೀನಾಗಿ ಸೊ ಇದರೊಳಗಡೆ ಏನೂ ಹಾಕಲಿಲ್ಲ, ಜಸ್ಟ್ ನೋಡಿ ಹೆಸರು ಬೇಳೆ ಮಾತ್ರ ಹಾಕಿದ್ದೀನಿ. ಸೊ ಮೆಜರ್ ಮಾಡಿಕೊಂಡು ಅಷ್ಟಕ್ಕೆ ಹಾಕ್ಕೊಂಡು ಇದನ್ನು ಒಂದು 2 or 3 ವಿಸಿಲ್ ಕೂಗಿಸ್ಕೊಂಡ್ರೆ ನಮಗೆ ಕ್ಲೀನಾಗಿ ರೆಡಿಯಾಗಿರುತ್ತೆ. ಸೊ ಈಗ ಅದು ವಿಸಿಲ್ ಬರೋ ಅಷ್ಟರಲ್ಲಿ ಇಲ್ಲಿರೋ ಇಂಗ್ರೀಡಿಯೆಂಟ್ಸು ಏನೇನು ರೆಡಿ ಮಾಡಬೇಕು ಅದನ್ನೆಲ್ಲ ನಾವು ರೆಡಿ ಮಾಡ್ಕೊಂಬಿಡೋಣ. ಫಸ್ಟು ಕೊಬ್ಬರಿನ ಸ್ವಲ್ಪ ತುರ್ಮ್ಕೊಂಬಿಡೋಣ ಫಸ್ಟಾಗಿ. ಸೊ ನೋಡೋದಲ್ಲ, ವಿಸಿಲ್ ಬಂತು. 2 ವಿಸಿಲ್ ಆದಮೇಲೆ ಆಫ್ ಮಾಡ್ಕೊಡೋಣ. ನೀರು ಸ್ವಲ್ಪ ಜಾಸ್ತಿ ಆಯಿತು ಅಂದ್ಕೊತೀನಿ, ಪರವಾಗಿಲ್ಲ, ನಾವೆಲ್ಲ ರಿಮೂವ್ ಮಾಡೋದೇ ಅಲ್ವಾ. ಸೊ ನಾನು ಆಲ್ಮೋಸ್ಟು ಕೊಬ್ಬರಿನೂ ರೆಡಿ ಮಾಡ್ತಾಯಿದ್ದೀನಿ, ಬೇಗ ಮುಗಿಸ್ಕೊಳ್ಳೋಣ. ಸೊ ಕೊಬ್ಬರಿ ರೆಡಿಯಾಗಿದೆ. ಇದನ್ನು ಈಗ ನಾವು ಒಂದು ರೌಂಡು ಮಿಕ್ಸಿಯಲ್ಲಿ ಜಸ್ಟ್ ಸುಮ್ಮನೆ ಹಂಗೆ ತಿರ್ಸ್ಕೊಳ್ಳೋಣ. ಸೊ ಇದನ್ನಾಗಿ ಈಗನಾಗಿ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೊಬಿಟ್ಟು ಒಂದೇ ಒಂದು ರೌಂಡು. ಸೊ ಸ್ವಲ್ಪ ಅದು ತಿನ್ನೋಕ್ಕೆ ಮೆತ್ತವಾಗಿ ಚೆನ್ನಾಗಿರುತ್ತೆ ಅಂತ ಜಸ್ಟ್ ಆಗಷ್ಟೇ. ಇದ್ರ ಜೊತೆಗೆ ಒಂದು ಸ್ವಲ್ಪ ನೀರು, ಒಂದು 2 ಟೇಬಲ್ ಸ್ಪೂನ್ಸ್ ಆಫ್ ನೀರು ಹಾಕ್ಬಿಟ್ಟು ಒಂದು ಮಿಕ್ಸಿ ತೊಗೊಳ್ಳೋಣ. ಸಾಕು, ಇಷ್ಟು ಮಾತ್ರ ಮಾಡಿಕೊಂಡ್ರೆ ಸಾಕು. ಲೈಕ್ ಇಷ್ಟು ಮಾತ್ರ ಆದರೆ ಸಾಕು. ಈಗ ರೆಡಿ ಆಯಿತು. ಇದು ನೆಕ್ಸ್ಟ್ ಪ್ರೊಸೆಸ್ಗೆ ಮೂವ್ ಆಗೋಣ. ಸೊ ನೋಡಿ, ಸೇಮಿಯಾ ಬಂದು ನಾನು ಇದ್ರ ಪ್ರಕಾರ 1 ಗ್ಲಾಸ್ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟು ಗೋಡಂಬಿ ದ್ರಾಕ್ಷಿನೂ ರೆಡಿ ಮಾಡ್ಕೊತೀನಿ. ಸೊ ಈಗ ನಾವು ಸ್ಟವ್ ಆನ್ ಮಾಡಿಕೊಂಡು ತವ ಇಟ್ಕೊಂಡು ಇದರೊಳಗಡೆ ಒಂದು 2 ಟೇಬಲ್ ಸ್ಪೂನಷ್ಟು ಗೀ ಹಾಕ್ಕೊಳ್ಳೋಣ. ಸಾಕು. ಇದಕ್ಕೀಗ ನಾವು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಅನ್ಕೋತಾ ಇರ್ಬೋದು, ಏನಕ್ಕೆ ಮಾಡ್ತಾ ಇರೋದು ಪಾಯಸ, ನೀನು ಇದನ್ನು ವೀಡಿಯೋ ಮಾಡಬೇಕಾ ಅಂತ. ಅವ್ರಿಗೊಂದು ಮೆಮೊರಿಯಾಗಿ ನಾನು ಇದು ಇರಲಿ, ಯಾವಾಗಲೂ ಅವರೇ ಮಾಡಿಕೊಡ್ತಾರೆ, ಸೊ ನಾವು ಒಂದು ಮಾಡೋಣ, ಟ್ರೈ ನಾವು ಒಂದು ಸತಿ ಮಾಡಿಕೊಡೋಣ ಅಂತ ಹೇಳಿ ಪ್ರಯತ್ನದಿಂದ ಮಾಡ್ತಾ ಇರೋದು ಅಷ್ಟೇ. ನಾನು ಅವ್ರಿಗೊಂದು ಮೆಮೊರಿ ಇರುತ್ತೆ, ಅವ್ರಿಗೂ ಖುಷಿ ಆಗುತ್ತಲ್ಲ, ಖುಷಿ ಪಡಬೇಕು, ಅವ್ರು ಸಂತೋಷವಾಗಿರಬೇಕು ಅಂತ ಮಾಡ್ತಾ ಇರೋದಷ್ಟೇ. ಸೊ ಅಮ್ಮನೂ ಮಾಡ್ಬೋದಿತ್ತು, ಬಟ್ ಅಮ್ಮ ಅವರು ನಾನೇ ಕೇಳ್ಬಿಟ್ಟು ನಾನು ಮಾಡ್ತೀನಮ್ಮ ಅಂತ ಹೇಳಿ ಅವರೆಲ್ಲ ಶಾಪಲ್ಲಿದ್ದಾರೆ. ಅಕ್ಕ ಅವರು ಬಂದಿದ್ದಾರಲ್ವ, ಅಕ್ಕ ಅವರು ಮತ್ತು ಮಕ್ಕಳು ಎಲ್ಲ ಶಾಪಲ್ಲಿದ್ದಾರೆ. ನಾನೊಬ್ಬ ಇಲ್ಲಿ ಮನೆಯಲ್ಲಿ ಈ ಪ್ರಯೋಗ ಮಾಡ್ತಾಯಿದ್ದೀನಿ.
ಏನಾದರೂ ಕುಕ್ಕಿಂಗಲ್ಲಿ ಮಿಸ್ಟೇಕ್ಸ್ ಬರ್ಬೋದು, ಗೊತ್ತಿದ್ದರೆ ಯಾರಾದರೂ ಕಂಡುಹಿಡಿದ್ರೆ ಹೇಳಿ. ಲೈಟ್ ಬ್ರೌನ್ ಕಲರ್ ಬಂದಾದಮೇಲೆ ಇದನ್ನು ಸೈಡ್ ತೊಗೊಬಿಡೋಣ. ಈಗ ಮತ್ತೆ ಅದೇ ಬಾಣಲಿ ಇಟ್ಕೊಂಡು ಅದರಲ್ಲೇ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಇದು ಆಲ್ರೆಡಿ ರೋಸ್ಟೆಡ್ ತೊಗೊಂಬಂದಿರೋ ಸೇಮಿಯಾ, ಬಟ್ ಇನ್ನೊಂದು ರೌಂಡ್ ಜಸ್ಟ್ ಸುಮ್ಮನೆ ಆಗಿ ಲೈಟಾಗಿ ನಮ್ಮ ಕಡೆಯಿಂದ ತುಪ್ಪ ಎಲ್ಲ ಇವನಾಗಿ ಸ್ಪ್ರೆಡ್ ಆಗಬೇಕಲ್ವ ಸೇಮಿಯಾಗೆ, ಅದಕ್ಕೋಸ್ಕರ ನಾವು ಒಂದು ಸತಿ ಸುಮ್ಮನೆ ಲೈಟಾಗಿ ಹುರ್ಕೊಂಡು ಇದನ್ನು ಸೈಡಿಗೆ ತೆಗೆದುಬಿಡೋಣ. ಮತ್ತು ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ. ನಾನು ಯಾಕೆ ಈ ಚೊಂಬಲ್ಲೇ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಎಕ್ಸಾಕ್ಟಾಗಿ 1/2 ಲೀಟರ್ ಬರುತ್ತೆ. ಸೊ ಅದಕ್ಕೋಸ್ಕರ ಮೆಜರ್ ಇರಲಿ ಅಂತೇಳಿ ಇದನ್ನೇ ತೊಗೊಂಡಿದ್ದೀನಿ. ಆ್ಯಂಡ್ ಈ ಸೇಮೆ ಎಲ್ಲನೂ ಇದ್ರೊಳಗಡೆ ಹಾಕ್ಕೊಂಬಿಡೋಣ ಕಂಪ್ಲೀಟಾಗಿ. ಸೇಮೆ ಇನ್ನೂ ಸ್ವಲ್ಪ ಇದಕ್ಕೆ ಕುಕ್ ಆಗಬೇಕು. ಸೊ ಇದು ಲೈಟಾಗಿ ಕುಕ್ ಆಗೋಷ್ಟರಲ್ಲಿ ನಾವು ಪಕ್ಕದಲ್ಲಿ ತವ ಇಟ್ಕೊಂಡ್ಬಿಟ್ಟು, ಬಾಣಲಿ ಯಾವುದೋ ಒಂದು ಇಟ್ಕೊಂಡು ಹಾಲನ್ನ ಹೀಟ್ ಮಾಡ್ಕೊಂಬಿಡೋಣ. ನೋಡಿ, ನಾನು ಹೇಳಿಲ್ವಾ ಈ ಚೊಂಬಲ್ಲಿ ಕರೆಕ್ಟಾಗಿ 1/2 ಲೀಟ್ರ್ ಬರುತ್ತೆ. ಸೊ ಹಾಲು ಕಲಿಸ್ಕೊಂಬಿಡೋಣ. ಅದಕ್ಕೆ ಬೇಕಾದರೆ ನೀವು ಸ್ವಲ್ಪ ನೀರು ಮಿಕ್ಸ್ ಮಾಡ್ಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಯಾಕಂದರೆ ಅಲ್ಲಿ ಆಲ್ರೆಡಿ ವಾಟರ್ ಇರುತ್ತಲ್ವ, ಸೊ ಇಲ್ಲಿ ಹಾಕ್ಬೇಕಾಗಿರೋ ಅವಶ್ಯಕತೆ ಏನಿಲ್ಲ. 2 ಆಗೋಷ್ಟರಲ್ಲಿ ನಾವು ಈ ಹೆಸರು ಬೇಳೆ ಆಗಿದೆಯಾ ಇಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಬಿಡೋಣ. ಡನ್. ನಾನು ಹೇಳಿದಾಗೆ ನೋಡಿ, 2 ವಿಸಲ್ ಕೊಟ್ಟರೆ ಸಾಕು, ಮೆತ್ತಗಾಗ್ಬಿಟ್ಟಿದ್ದಾವೆ. ಇದನ್ನು ಒಂದೇ ಒಂದು ರೌಂಡ್ ನಾವು ಜಸ್ಟು ಇದು ಮಾಡ್ಕೊಳ್ಳೋಣ, ಸ್ಮ್ಯಾಶ್ ಒಂದು ಲೈಟಾಗಿ ಒಂದೇ ಒಂದು ಸತಿ. ಸೊ ನನಗೆ ಸ್ಮ್ಯಾಶರ್ ಎಲ್ಲಿದೋ ಸಿಗಲಿಲ್ಲ, ಸೊ ಅದಕ್ಕೆ ಇದರಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಲೈಟಾಗಿ. ಇದು ಬೇಡ ಅಂತ ಅನ್ಕೊತೀನಿ ಪ್ರೋಸೆಸ್ಸು. ಅಮ್ಮ ಏನು ಹೇಳಲಿಲ್ಲ, ನಾನು ವಿದ್ಯೆನ ಕೇಳೋಕ್ಕಾಗಲ್ಲ, ಅವ್ರಿಗೆ ಗೊತ್ತಾಗ್ಬಿಡುತ್ತಲ್ವ ಏನೋ ಮಾಡ್ತಾಯಿದ್ದೀನಿ ಅಂತ. ಸೊ ಅದಕ್ಕೆ ಅವ್ರನ್ನ ಕೇಳ್ತಾ ಇಲ್ಲ. ಅಮ್ಮಗೆ ಡೌಟ್ ಬಂದಿರೋದು, ಅಮ್ಮ ಹತ್ರ ಕೇಳಿ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸ್ಮ್ಯಾಶ್ ಏನು ಅವಶ್ಯಕತೆ ಇಲ್ಲ, ಕಂಪ್ಲೀಟಾಗಿ ಆಗಿದೆ. ಸೊ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಬಿಡೋಣ. ಒಂದು ಸೈಡ್ ಮಿಲ್ಕ್ ರೆಡಿ ಆಗ್ತಾಯಿದೆ, ಇನ್ನೊಂದು ಸೈಡ್ ಇದು ಶುಗರ್ ಆ್ಯಂಡ್ ಇದೆಲ್ಲನೂ ರೆಡಿಯಾಗಿದೆ. ಹಾಲು ರೆಡಿ ಆಗ್ತು, ಅದನ್ನು ಸೈಡ್ಗೆ ತಗೊಂಡ್ಬಿಟ್ಟು ಇದು ಕೆಲಸ ಆಗ್ಬಿಡುತ್ತೆ. ಈ ವಿಡಿಯೋ ನೋಡ್ಬಿಟ್ಟು ಪ್ರೋಸೆಸ್ ಏನಾದರೂ ತಪ್ಪಿದರೆ, ಯಾರಾದರೂ ಲೇಡೀಸ್ ನೋಡ್ತಾ ಇರೋರು ಯಾರೋ ನೀನು ಹಿಂಗೆ ಮಾಡ್ತಾ ಇದೀಯ ಅಂತ ಮಾತ್ರ ಕಮೆಂಟ್ ಮಾಡಬೇಡಿ. ನನಗೆ ಗೊತ್ತಿರೋದು ನಾನು ಮಾಡ್ತಾಯಿದ್ದೀನಿ. ಪ್ರೋಸೆಸ್ ರಾಂಗ್ ಇರ್ಬೋದು, ಬಟ್ ಮಾಡಬೇಕನ್ನೋ ಉದ್ದೇಶ ಒಂದು ಒಳ್ಳೆಯದಾಗಿದ್ದರೆ ಸಾಕು ಅಂತಾರಲ್ವ. ಸೊ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೋ ಹೇಗೋ ಗೊತ್ತಿಲ್ಲ, ಟೇಸ್ಟ್ ಮಾತ್ರ ಅವರೇ ಹೇಳಬೇಕು. ಅಮ್ಮ, ವಿದ್ಯಾ, ನಮ್ಮಕ್ಕ ನೋಡಿ ಹೇಳ್ತಾರೆ ಹೇಗಿದೆ ಹೇಗಿಲ್ಲ ಅಂತೇಳ್ಬಿಟ್ಟು ಅವರೇ ಹೇಳಬೇಕು. ನಾನು ಮಾಡೋದು ಮಾಡ್ತಾಯಿದ್ದೀನಿ. ಓಕೆ, ಡನ್ ಅಂತ ಅಂದ್ಕೊತೀನಿ. ಈ ರೇಂಜ್ಗೆ ಕುಕ್ ಆದರೆ ಸಾಕು. ಇದು ಕುಕ್ ಆಗಿಬಿಟ್ಟಿದೆ. ಈಗ ಇದ್ರಿಗೆ ನಾವು ಶುಗರ್ ಆ್ಯಡ್ ಮಾಡ್ಕೊಳ್ಳೋಣ. ಶುಗರ್ ನಾನು ಆಲ್ರೆಡಿ 1/2 kg ಸಪ್ರೇಟ್ ತಂದಿದ್ದೆ ಮನೇಲಿ ಇರೋದು ಬಿಟ್ಟು ಇದಕ್ಕಂತಾನೆ. ಸೊ ಇದು ನೋಡ್ತಾ ಇದ್ದೀರಲ್ಲ, ಈ ಮೆಜರಲ್ಲಿ ಹಾಕ್ತಾಯಿದ್ದೀನಿ. ಇನ್ ಕೇಸ್ ಏನಾದರೂ ಶುಗರ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡಿ, ಸೊ ಅದು 1 ಕಪ್ ಗ್ಲಾಸು ಮತ್ತು ಇದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಉಳ್ಸೋದು ಬೇಡ, ಎಲ್ಲ ಹಾಕ್ಬಿಟ್ಟು 1/2 kg ಸ್ವಲ್ಪ 1-2 ಸತಿ ಕಲಿಸ್ಕೊಂಬಿಟ್ರೆ ಇದೂ ಆಲ್ಮೋಸ್ಟ್ ರೆಡಿ ಆಗಿಬಿಡುತ್ತೆ. ಒಂದು 5 ಮಿನಿಟ್ಸ್ ಹೀಗೆ ಕುಕ್ ಆಗಲಿ. ಸಕ್ಕರೆ ಹಾಕಿದ್ದಾಯಿತು, ಸೇಮೆ ಹಾಕಿದ್ದಾಯಿತು, ವಾಟ್ರ್ ಹಾಕಿದ್ದಾಯಿತು, ಇನ್ನೂ ಬೇರೆ ಏನು ಆ್ಯಡ್ ಮಾಡಿಲ್ಲ. ಸೊ ಈ ಟೈಮಲ್ಲಿ ಈ ನಾವು ತೊಗೊಂಡಿರುವಂಥ ಹೆಸರುಬೇಳೆ ಕುಕ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕ್ಬಿಡೋಣ. ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಕ್ಲೀನಾಗಿ ಇದಾಗಬೇಕು. 1 ಸೆಕೆಂಡ್. ಸೊ ಹೆಸರುಬೇಳೆ ಹಾಕ್ಕೊಂಡ್ಮೇಲೆ ಕೊಬ್ಬರಿನೂ ಹಾಗೆ ನಾವು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕೊಬ್ಬರಿ,
ಅದನ್ನು ಹಾಗೆ ಆ್ಯಡ್ ಮಾಡಿಬಿಡೋಣ. ಸೊ ಫೈನಲ್ ಆಗಿ ಈ ರೇಂಜ್ಗೆ ಬಂದಿದೆ ನಮ್ಮ ಪಾಯಸ ನಾನು ಮಾಡಿರೋವಂಥದ್ದು. ನನಗೆ ಏನೋ ಎಡವಟ್ಟಾಗಿಲ್ಲ, ಕರೆಕ್ಟಾಗಿದೆ ಅನ್ನಿಸ್ತಾ ಇದೆ. ಕರೆಕ್ಟಾಗಿ ಇದೆ, ಎಲ್ಲ ಮೆಜರ್ಸ್ ಎಲ್ಲನೂ ಕರೆಕ್ಟಾಗಿ ಹಾಕಿದ್ದೀನಿ. ಸೊ ಈ ಇದರಲ್ಲಿ ಸ್ವಲ್ಪ ಇದಾಗಬೇಕು. ಸೊ ನಾವು ಈಗ ಒಂದು ಸ್ವಲ್ಪ ಆಲ್ರೆಡಿ ನಾವು ಡ್ರೈ ಫ್ರೂಟ್ಸು ಮತ್ತು ಸೇಮಿಯಾನ ಬೇಯಿಸ್ಕೊಯ್ತು ಫ್ರೈ ಮಾಡ್ಕೋಬೇಕಾದ್ರೆ ಇದು ಗೀ ಹಾಕಿದ್ದೀವಿ. ಸೊ ಈಗ ಇನ್ನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಅದಾದಮೇಲೆ ನಮ್ಮ ಡ್ರೈ ಫ್ರೂಟ್ಸ್ ಇದೆಯಲ್ಲ ಅದನ್ನು ಹಾಗೆ ಹಾಕ್ಬಿಟ್ಟು ಒಂದು ರೌಂಡ್ ಜಸ್ಟ್ ಹಾಗೆ ಮಿಕ್ಸ್ ಮಾಡ್ಕೊಬಿಡೋಣ ಎಲ್ಲ ಕಂಪ್ಲೀಟಾಗಿ. ಸೊ ಡ್ರೈ ಫ್ರೂಟ್ ಏನಾದರೂ ಕಮ್ಮಿ ಆಗಿದೆಯಾ ಅನ್ನಿಸ್ತಾ ಇದೆ ನನಗೆ. ಓಕೆ, ನೋಡೋಣ. ಎಲ್ಲ ಜೊತೆಗೆ ಲಾಸ್ಟಿಗೆ ನಾವು ಈಗ ಸ್ವಲ್ಪ ಮಿಲ್ಕ್ ಮೇಡು ಆ್ಯಡ್ ಮಾಡ್ಕೊಂಬಿಡೋಣ. ಜಾಸ್ತಿ ಬೇಡ, ಯಾಕಂದರೆ ಆಲ್ರೆಡಿ ಶುಗರ್ನು ಜಾಸ್ತಿ ಹಾಕಿದ್ದೀವಿ. ಸೊ ಅದಕ್ಕಾಗಿ ಒಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಸೈಡ್ಗೆ ಇಟ್ಕೊಂಬಿಟ್ಟು ಇನ್ನೊಂದು ರೌಂಡ್ ಹಾಗೇ ಕಲಗಿಸ್ಕೊಂಬಿಡೋಣ. ಸೊ ಇದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆಯಲ್ಲ. ಈಗ ಫೈನಲ್ ಪ್ರೋಸೆಸ್ ಒಂದೇ ಒಂದು ಬಾಕಿ ಇದೆ. ಇದು ಜಸ್ಟ್ 2 ಮಿನಿಟ್ಸ್ ಇದೇ ಥರ ಕುಕ್ ಆಗಲಿ. ಆಮೇಲೆ ಪಾಯಸ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಫೈನಲ್ ಪ್ರೋಸೆಸ್ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಲ್ಕ್ ತಗೋಬಿಟ್ಟು ಆ್ಯಡ್ ಮಾಡಿಬಿಡೋಣ. ಮಿಲ್ಕ್ ಆ್ಯಡ್ ಮಾಡಿಕೊಂಡ್ರೆ ನಮ್ಮದು ನಾವು ಮಾಡಿರೋವಂಥದ್ದು ಪಾಯಸ ಕಂಪ್ಲೀಟಾಗಿ ರೆಡಿಯಾಗಿ. ಸೊ ಇದನ್ನು ಕ್ಲೀನಾಗಿ ಒಂದು ರೌಂಡು ಕಲಿಸ್ಕೊಂಬಿಟ್ಟು, ಸೊ ಕ್ಯಾಮ್ರಾ ಪೊಸಿಷನ್ ಒಂದೊಂದು ಟೈಮ್ ಚೆನ್ನಾಗಿ ಬರ್ತಾಯಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಡನ್ ಅನ್ಕೋತಾ ಇದ್ದೀನಿ. ಇದನ್ನು ಜಸ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ನೋಡಿ, ಲೋ ಫ್ಲೇಮಲ್ಲಿ ಒಂದು 2 ಮಿನಿಟ್ಸ್ ಇಟ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಪಾಯಸ ರೆಡಿ ಗಾಯ್ಸ್. ಆಲ್ಮೋಸ್ಟ್ ಕಂಪ್ಲೀಟ್ ನಮ್ಮ ಪಾಯಸ ರೆಡಿ ಆಗಿಬಿಟ್ಟಿದೆ. ಸೊ ಈಗ ಅವರು ಟೈಮು ಆಗಿಬಿಟ್ಟಿದೆ 1:45 ಸಮಥಿಂಗ್ ಆಗಿದೆ. ಈಗ ಮಕ್ಕಳಿಗೆ ತಿನ್ನಿಸೋ ಟೈಮು, ಊಟದ ಟೈಮು. ಬರ್ತಾರೆ ಅಮ್ಮ ವಿದ್ಯಾ ಎಲ್ಲರೂ ಮನೆಗೆ. ಸೊ ಅವ್ರು ಬಂದು ನೋಡಿದ್ರೆ ಖಂಡಿತ ಶಾಕ್ ಆಗ್ತಾರೆ. ನೋಡೋಣ ಏನು ಹೇಳ್ತಾರೆ, ಟೇಸ್ಟ್ ಹೇಗಿದೆ ಏನು ಅನ್ನೋದು. ಅವ್ರದ್ದು ವಿಡಿಯೋನು ಕ್ಯಾಪ್ಚರ್ ಮಾಡ್ತೀನಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಗಾಯ್ಸ್, ಫೈನಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಅವ್ರು ಬರಬೇಕು, ಬಂದು ಟೇಸ್ಟ್ ನೋಡಿದ್ರೆ ಹೇಗಿದೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ಅವರು ಬಂದು ನೋಡಿದ್ಮೇಲೆ ಅವ್ರು ಈವ್ನಿಂಗ್ ಟೆಂಪಲ್ಗೆ ಬೇರೆ ಕರ್ಕೊಂಡು ಹೋಗಬೇಕು. ಅದೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಲೋ ಎವ್ರಿವನ್. ಸೊ ಇವತ್ತು ಈ ಒಂದು ವ್ಲಾಗ್ನ ನಮ್ಮ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದಾರಂತೆ. ಆ್ಯಂಡ್ ನಾನು ಅದು ಏನು ಅಂತ ನೋಡಲಿಲ್ಲ. ನಿಮ್ಮ ಜೊತೆಯಲ್ಲಿ ನಾನು ಕೂಡ ವಿಡಿಯೋನ ವಾಚ್ ಮಾಡಬೇಕು. ಆ್ಯಂಡ್ ನನಗೋಸ್ಕರ ಅವರು ಇವತ್ತು ಸರ್ಪ್ರೈಸ್ ಆಗಿ ಪ್ರೀತಿಯಿಂದ ಪಾಯಸನ ಮಾಡಿದ್ದಾರೆ. ಅದ್ರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡಿದ್ದಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ಅವರೇ ಹೇಳಿದ್ದು, ಅಂದರೆ ಅವ್ರಿಗೆ ಮಾಡೋದಕ್ಕೆ ಬಂದಿಲ್ಲ ಅಂದರೂ ಅತ್ತೆ ಹತ್ರ ಕೇಳಿಕೊಂಡು ಹೇಗೆ ಮಾಡಬೇಕೇನು ಅಂತ ಪಾಪ ತುಂಬ ಕಷ್ಟಪಟ್ಟು ಇಷ್ಟನೂ ಪಟ್ಟು ನನಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದಾರೆ. ಪಾಯಸ ಅಂತೂ ತುಂಬಾ ಚೆನ್ನಾಗಿತ್ತು. ಅವ್ರಿಗೂ ಹೇಳಿದೆ, ತುಂಬ ಖುಷಿಪಟ್ಟರು. ಆ್ಯಂಡ್ ಇಲ್ಲಿ ಬಂದು ಅರೌಂಡ್ 6:30 ಆಗ್ತಾಯಿದೆ. ಸೊ ನಾವೆಲ್ಲ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇದು ನಮ್ಮ ಊರಿನ ಆಂಜನೇಯ ಸ್ವಾಮಿ ರಾಮನ ದೇವಸ್ಥಾನ. ನಿಮ್ಗೆ ಈಗಾಗಲೇ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ನಾವೀಗ ಹೋಗ್ತಾ ಇರೋದು KR ಪುರಂ ಕೋಟೆ ದೇವಸ್ಥಾನಕ್ಕೆ. ಸೊ ನೈಟ್ ವ್ಯೂ ಮಾತ್ರ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗೆ ಅದೊಂಥರ ಎಂಜಾಯ್ಮೆಂಟ್ ಅನ್ನಿಸ್ತಾ ಇತ್ತು. ಅದಕ್ಕೆ ಸಾಂಗ್ಸ್ ಇಟ್ಕೊಂಡು ಕಾರ್ನಲ್ಲಿ ತುಂಬ ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳೆಲ್ಲನೂ. ಆ ಎಂಜಾಯ್ಮೆಂಟ್ನಲ್ಲೇ ನಾವು ದೇವಸ್ಥಾನಕ್ಕೆ ರೀಚ್ ಆಗಿಬಿಟ್ವಿ. ಸ್ವಲ್ಪ ಬೇಗನೆ ಬಂದ್ವಿ, ಯಾಕಂದ್ರೆ ಸ್ವಲ್ಪ ಬೇಗ ಮುಗಿಸ್ಕೊಂಡು ಹೋಗೋಣ ದರ್ಶನ ಎಲ್ಲನೂ ಅಂತ. ಲಾಸ್ಟ್ ಇಯರು ಇದೇ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮೂರಿನಲ್ಲಿರೋ ದೇವಸ್ಥಾನಗಳನ್ನ ನಾವು ಯಾವಾಗೂ ನೋಡೋದೇ ಅಲ್ವಾ ಅಂತ ಈ ಬರ್ಡೇ ಅಂದ್ಬಿಟ್ಟು ಸೊ ಸ್ಪೆಷಲಾಗಿ ಈ ಒಂದು ಕೋಟೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗೋಪುರದ ಮೇಲೆ ಚಂದಮಾಮ ಕಾಣಿಸ್ತಾ ಇದ್ದರೆ ಆ ಲುಕ್ಕೇ ತುಂಬ ಚೆನ್ನಾಗಿತ್ತಪ್ಪ ಒಟ್ಟಿನಲ್ಲಿ. ಆಮೇಲೆ ಮಕ್ಕಳೆಲ್ಲ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರೆ. ದೇವಸ್ಥಾನ ಸ್ವಲ್ಪ ಜನ ಯಾರೂ ಇರಲಿಲ್ಲ ಇವತ್ತು ಆಲ್ಮೋಸ್ಟ್. ಅಂದರೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಅನಿಸುತ್ತೆ ಜನ ಯಾರೂ ಇರಲಿಲ್ಲ. ಆ್ಯಂಡ್ ಈ ಒಂದು ಕೋಟೆ ದೇವಸ್ಥಾನದ ಸ್ಪೆಷಲ್ ಏನಪ್ಪ ಅಂತಂದರೆ, ಇದು ಒಂದೇ ಕಾಂಪೌಂಡ್ನಲ್ಲಿ
3 ದೇವರುಗಳ ದೇವಸ್ಥಾನಗಳಿದೆ. ಅಂದರೆ ಒಂದು ಶಿವನ ದೇವಸ್ಥಾನ, ಆಮೇಲೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಇನ್ನೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಅದರ ಮುಂದೆಗಡೆ ಗೋಪುರಗಳು, ಸ್ತಂಭಗಳು ಎಲ್ಲನೂ ತುಂಬಾ ಚೆನ್ನಾಗಿದೆ. ಪೀಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಒಟ್ಟಿನಲ್ಲಿ ಈ ದೇವಸ್ಥಾನದಲ್ಲಿ ಮಾತ್ರ ಒಂದು ಗಲಾಟೆ ಇರೋದಿಲ್ಲ, ಜನರ ನಾಯ್ಸ್ ಇರುತ್ತೆ ಅನ್ನೋದಿಲ್ಲ. ಅಂದರೆ ರೆಗ್ಯುಲರಾಗಿ ಆಯಾ ಪೂಜೆಗಳು ನಡೆಯೋ ಟೈಮ್ನಲ್ಲಿ ಅಂದರೆ ಆ ಡೇಸಲ್ಲಿ ಇರ್ಬೋದು, ಬಟ್ ಈ ಥರ ಬಂದಾಗ ಸಂಜೆ ಹೊತ್ತು ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳೆಲ್ಲನೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲ ನೋಡಿಕೊಂಡು ದೇವಸ್ಥಾನಗಳನ್ನ. ಫಸ್ಟ್ ನಾವು ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಈಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಒಳಗಡೆ ಫೋನ್ಸ್ ಅಲೋ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಒಳಗಡೆ ದೇವ್ರನ್ನೆಲ್ಲ ನಾವು ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಮಾಡಬಾರ್ದು ಅಂತ ರೂಲ್ ಇಟ್ಟ ಮೇಲೆ ಮಾಡಲೇಬಾರ್ದಲ್ವ, ಅದಕ್ಕೋಸ್ಕರ. ಇನ್ನು ನಾವು ದರ್ಶನ ಅಂತೂ ಮುಗಿಸ್ಕೊಂಡು ಬರಬೇಕಾದ್ರೆ ದೇವರದ್ದು ಪ್ರಸಾದ ಕೊಟ್ಟಿದ್ದರು, ಬಾಳೆಹಣ್ಣು. ಅದನ್ನೇ ಎಲ್ರಿಗೂ ಹಂಚ್ತಾ ಇದ್ದೆ. ಹಾಗೆ ತುಳಸಿ ಎಲ್ಲ ಕೂಡ ಕೊಟ್ಟಿದ್ದರು, ಎಲ್ರಿಗೂ ಸ್ವಲ್ಪ ಸ್ವಲ್ಪ ಹಂಚ್ತಾ ಇದ್ದೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಎಲ್ಲ ಪ್ರಸಾದ ಅಂತೂ ತಿಂತಾಯಿದ್ವಿ. ಮಕ್ಳಿಗಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ಖುಷಿಯಾಗಿದ್ದರು. ಒಬ್ಬರು ಇಬ್ಬರು ಇದ್ರೇ ಮಕ್ಕಳು ಈ ಥರ ಹೊರಗಡೆ ಬಂದಾಗ ಇರೋದು ಒಂಥರ ಇರ್ತಾರೆ. ಈ ಥರ ಒಂದು 3-4 ಜನ ಸೇರಿದಾಗ ತುಂಬ ಚೆನ್ನಾಗಿರುತ್ತಲ್ವ. ಇದು ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲೂ ಅಷ್ಟೇ ಮೊಬೈಲ್ ಅಲೋ ಇಲ್ಲ ಒಳಗಡೆ, ಅದಕ್ಕೆ ನಾನು ಹೊರಗಡೆಯಿಂದನೇ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ನಮ್ಮ ಸುತ್ತಮುತ್ತ ಸರೌಂಡಿಂಗ್ಸಲ್ಲಿ ಇರೋರಿಗೆ ಆಲ್ಮೋಸ್ಟ್ ಆ ದೇವಸ್ಥಾನದ ಬಗ್ಗೆ ಗೊತ್ತಿರುತ್ತೆ. ಗೊತ್ತಿಲ್ದಿರ ಇರೋರು ಪ್ಲೀಸ್ ಒಂದು ಸತಿ ವಿಸಿಟ್ ಮಾಡಿ. KR ಪುರಂನಲ್ಲಿರೋ ಕೋಟೆ ದೇವಸ್ಥಾನ. ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕೇಳಿದ್ರೆ ಯಾರನ್ನು ಬೇಕಾದರೂ ಅಲ್ಲೇ ನಿಯರ್ ಇರೋದು ತೋರಿಸ್ತಾರೆ. ಸೊ ನಾವಂತೂ ಇಲ್ಲಿ ಪೂಜೆ ಎಲ್ಲನೂ ಮುಗಿಸ್ಕೊಂಡು ಮನೆಗೆ ವಾಪಸ್ಸಾಗಿದ್ದೀವಿ. ಅಂದಿವೇ ನಾವು ಪಾನಿಪುರಿ ಏನಾದರೂ ಕೊಡ್ಸ್ಕೊಂಡು ಹೋಗೋಣ ಮಕ್ಳಿಗೆ ಅಂದ್ಕೊಂಡ್ವಿ, ಬಟ್ ಈಗಾಗಲೇ ಲೇಟ್ ಆಗಿಬಿಟ್ಟಿತ್ತು. ಸೊ ಇನ್ನು ಅವರು ಊಟ ಮಾಡ್ದಿರ ಹಾಗೆ ಮಲ್ಕೊಂಡ್ಬಿಡ್ತಾರೆ ಅಂತ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇದು ನನ್ನ ಬರ್ತ್ಡೇ ವ್ಲಾಗ್. ಸೊ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ವಿಶಸ್ನ ಬ್ಲೆಸ್ಸಿಂಗ್ಸ್ನ ನನಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.